ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಒಂದ್ ನಿಮಿಷ ಮಾತಾಡ್ಲಾ? ಖಂಡಿತವಾಗ್ಲೂ ನನ್ನ ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನ, ಹಿಂದುಳಿದ ಆಯೋಗದ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ. ಆಯೋಗದ ಸದಸ್ಯರನ್ನ ನೇಮಕ ಮಾಡಿದಂಥವರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ರು, 1 ವರ್ಷ ಕುಮಾರಸ್ವಾಮಿ ಅವರಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ರು. ಸೊ ಅವ್ರದೇ ಸರ್ಕಾರ 4 ವರ್ಷ ಇತ್ತು. ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನ ಅಧ್ಯಕ್ಷ ಮಾಡಿರೋದು ಬಿಜೆಪಿ ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂಥದ್ದು ಬಿಜೆಪಿ ಸರ್ಕಾರ. ಯಾರು ಜಾತಿ ಗಣತಿಯನ್ನ ಇದನ್ನ ಮಾಡಿರೋದು, ಅಧ್ಯಯನ ಮಾಡಿರೋದು ಬಿಜೆಪಿ ಸರ್ಕಾರ. ಈ ಸರ್ಕಾರವನ್ನ ವರದಿಯನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅದನ್ನ ವರದಿಯನ್ನ ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂತದ್ದು ಯಾರಿದ್ರು? ಬೊಮ್ಮಾಯಿ ಅವರು ಮಾಡಬಹುದಾಗಿತ್ತು, ಯಡಿಯೂರಪ್ಪ ಅವರು ಮಾಡಬಹುದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ರೆ ಅವ್ರಿಗೆ ಅದನ್ನ ಏನೂ ಮಾಡಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದರೂ ಅದರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರಾ. ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ, ಚರ್ಚೆ ಮಾಡೋಣ. ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಈ ವಿಚಾರದಲ್ಲಿ ವೀರಶೈವ ಲಿಂಗಾಯತ ಸಪರೇಟ್ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತದೆ. ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದ್ರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂತಹ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡಕ್ಕೆ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತ ಏನ್ ಹೇಳಬೇಕು? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ. ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಒಂದ್ ನಿಮಿಷ ಮಾತಾಡ್ಲಾ? ಖಂಡಿತವಾಗ್ಲೂ ನನ್ನ ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನ, ಹಿಂದುಳಿದ ಆಯೋಗದ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ. ಆಯೋಗದ ಸದಸ್ಯರನ್ನ ನೇಮಕ ಮಾಡಿದಂಥವರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ರು, 1 ವರ್ಷ ಕುಮಾರಸ್ವಾಮಿ ಅವರಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ರು. ಸೊ ಅವ್ರದೇ ಸರ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.